ಮತ್ತೆ ಇದೇ ದುಡ್ಡಿನ ವ್ಯಾಲ್ಯೂ. ಯಾವಾಗ್ಲೂ ದುಡ್ಡು ಅಂತ ಸಾಯ್ತಿರ್ತೀಯ. ನನಗೆ ಕ್ಲೋಸ್ ಫ್ರೆಂಡ್, ನಂಗೆ ದುಡ್ಡಿನ ಸಹಾಯ ಮಾಡಲ್ವಾ? ಹಲೋ ಮಗ, ನಿನ್ನ ಫ್ರೆಂಡಿಗೆ ಥ್ಯಾಂಕ್ಸ್ ಅಂತ ಹೇಳು, ಸರಿಯಾದ ಸಮಯಕ್ಕೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ. ಸರಿ ಅಪ್ಪ. ನೀ ಕಾಲ್ ಮಾಡಿದಾಗಲೇ ಅಣ್ಣ ನಿಮ್ಮ ಅಪ್ಪನ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿಸಿದ್ರು. ಮಗ, ಅಭಿಯವರಪ್ಪನಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡು. ನೀವು ಮನೆ ಹೋಗ್ಬೇಕು. ಸರಿ ಅಣ್ಣ. ಇವಾಗಲೇ ಸಂಪಾದನೆ ಮಾಡ್ಬಿಡು, ಎಷ್ಟಾಗುತ್ತೋ ಅಷ್ಟು ಮಾಡು. ಪ್ರೀತಿ ಮುಂದೆ ದುಡ್ಡು ಯಾವ ಲೆಕ್ಕನೂ ಅಲ್ಲ ಅಂತ ಹೇಳ್ತಾರೆ. ಈ ಮಾತನ್ನ ನಂಬೇಡ, ಎಲ್ಲ ಸುಳ್ಳಿನ ಮಾತುಗಳು. ಇವಾಗ ನೋಡು, ನಿಮ್ಮವ್ರ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಳಕ್ಕೆ ಅವ್ರ ಸಹಾಯಕ್ಕೆ ಬಂದಿದ್ದು ಇದೇ ದುಡ್ಡು. ಸಣ್ಣ ಸಣ್ಣ ಆಸೆಗಳನ್ನ ಮುಚ್ಚಿಡುವಾಗ ಗೊತ್ತಾಗುತ್ತೆ ಇದೇ ದುಡ್ಡಿನ ವ್ಯಾಲ್ಯೂ. ಪ್ರಪಂಚ ಹೇಗಾಗಿದೆ ಅಂದ್ರೆ ಇವಾಗ ನೆಮ್ಮದಿ ಬೇಕಂದ್ರೂ ನಾವು ದುಡ್ಡೇ ಖರ್ಚು ಮಾಡಬೇಕು. ಇವಾಗ ನಿಂಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ನಾ ಯಾಕೆ ದುಡ್ಡು ಅಂತ ಸಾಯ್ತಿ ಅನ್ನೋದು. ದುಡ್ಡು ಅವಶ್ಯಕತೆಗಷ್ಟೇ ಆಗಿದ್ರೆ ಯಾರು ಊರ್ ಬಿಟ್ಟು ಕೆಲ್ಸಕ್ಕೆ ಹೋಗಲಾಗಿತ್ತು, ರಾತ್ರಿ ನಿದ್ದೆ ಬಿಟ್ಟು ಕೆಲಸನೂ ಮಾಡಲಾಗಿತ್ತು. ನೆನಪಿರ್ಲಿ.